ಮಕ್ಕಳ, ನಾನು JJM ಅಕಾಡೆಮಿಯ KM ಪ್ರಶಾಂತ್ ಬಾಬು, ಮ್ಯಾಥಮೆಟಿಕ್ಸ್ ಟೀಚರ್. ನಾವೀಗ ಒಂದು ಸೀರೀಸನ್ನು ಶುರು ಮಾಡ್ತಾ ಇದ್ದೀವಿ, SLC ಫಿಕ್ಸ್ ಟಾಪಿಕ್. ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ, ನಿಮಗೆ ಬರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಒಂದೊಂದು ಟಾಪಿಕ್ಗಳು ಫಿಕ್ಸ್ ಆಗಿರುತ್ತೆ. ಅಂದರೆ ಈಗ ಎಲಿಮಿನೇಷನ್ ಮೆಥಡ್, ಆಮೇಲೆ AN ಮತ್ತು SN ಫಾರ್ಮುಲಾಗಳ ಮೇಲೆ ಈ ರೀತಿಯಾಗಿ 20 ದಿನ ಸತತವಾಗಿ ಒಂದೊಂದು ವಿಡಿಯೋಗಳನ್ನು ಹಾಕ್ಕೊಳ್ತಾ ಹೋಗ್ತೀವಿ. ಪ್ರತಿಯೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಒಂದೊಂದು ಟೈಪಲ್ಲಿ. ಅದನ್ನು ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೆ 40ರಿಂದ 50 ಮಾರ್ಕ್ಸು ಬರೋದ್ರಲ್ಲಿ ಯಾವುದೇ ರೀತಿಯಾದ ಸಂದೇಹ ಕೂಡ ಇಟ್ಕೋಬೇಡಿ. ಇದಕ್ಕೆ JJM ಅಕಾಡೆಮಿಯಾದ ಪ್ರಶಾಂತ್ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆಯಿತಾ? ನಾವು ಬೆಳ್ಳೂರು ಕ್ರಾಸು ಮತ್ತು ಬೆಂಗಳೂರಲ್ಲಿ ಎರಡು ಕಡೆನೂ ಆಫ್ಲೈನನ್ನು ಮಾಡ್ತಾ ಇದ್ದೀವಿ. ಮತ್ತು ಸಮ್ಮರ್ ವೆಕೇಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ 9ನೇ ಕ್ಲಾಸಿಂದ 10ನೇ ಕ್ಲಾಸ್ಗೆ ಹೋಗುವಂಥವ್ರು ಈಗ ಏಪ್ರಿಲು ಮತ್ತು ಮೇ ತಿಂಗಳಲ್ಲಿ ಎರಡರಲ್ಲೂ ಏಪ್ರಿಲು ಮತ್ತು ಮೇ 50 ದಿನಗಳ ಕಾಲದಲ್ಲಿ ನಾವು ಕ್ರ್ಯಾಶ್ ಕೋರ್ಸನ್ನು ನಡೆಸ್ತೀವಿ. ಅಂದರೆ ಏನಂದರೆ ಮ್ಯಾಥ್ಸು, ಸೈನ್ಸು ಮತ್ತು ಸೋಷಲ್ಲು ಮತ್ತು ಕನ್ನಡ, ಇಂಗ್ಲೀಷ್, ಹಿಂದಿ, ಈ 6 ಸಬ್ಜೆಕ್ಟ್. ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ನಾವು ಏನು ಮಾಡ್ತೀವಿ, ಗ್ರಾಮರ್ ಪಾರ್ಟನ್ನು ಕವರ್ ಮಾಡ್ತೀವಿ. ಮ್ಯಾಥ್ಸು, ಸೈನ್ಸು, ಸೋಷಲ್ಲು ಅಲಾಂಗ್ ವಿತ್ ಅ ನೋಟ್ಸ್ ಮತ್ತು ಕ್ವಶನ್ ಪೇಪರ್ಗಳ ಜೊತೆಗೆ ಫುಲ್ಲು ಸಿಲಬಸ್ಗಳನ್ನು ಮುಗಿಸಿ ಕೊಡ್ತೀವಿ. ಸತತ 50 ದಿನಗಳ ಕಾಲದಲ್ಲಿ ನಿಮಗೆ ಫುಲ್ ಕಂಪ್ಲೀಟಾಗಿ ತುಂಬ ಕಡಿಮೆಯ ಬೆಲೆಯಲ್ಲಿ ಏನು ಸಮ್ಮರ್ ವೆಕೇಷನ್ ಕ್ಲಾಸಸ್ಗಳಂತ ಮಾಡ್ತಾ ಇದ್ದೀವಿ. ಆಯಿತಾ? ಎಲ್ಲಿ? ಬೆಳ್ಳೂರು ಕ್ರಾಸು ಮತ್ತು ಬೆಂಗಳೂರು ಎರಡು ಕಡೆನೂ. ಮತ್ತು ಇವಾಗ ನಾವು ರಿವಿಷನ್ ಕ್ಲಾಸ್ ಅಂತ ಮಾಡ್ತಾ ಇದ್ದೀವಿ ಬೆಳ್ಳೂರು ಕ್ರಾಸಲ್ಲಿ. ಪ್ರತಿಯೊಬ್ಬರು ಇವಾಗ ಬಂದು ಸೇರ್ಕೊತಾ ಇದ್ದಾರೆ. ಅಂದರೆ ಲೇಟ್ ಆಯಿತು, ಆದರೂ ಪರವಾಗಿಲ್ಲ. ನೀವು ಈಗಲೂ ಇದನ್ನು ವಿಡಿಯೋನ ನೋಡಿದವರು ಈಗಲೂ ಕೂಡ ಕೊನೆಯ ಒಂದೂವರೆ ತಿಂಗಳಿದೆ, 1.5 ತಿಂಗಳು ರಿವಿಷನ್ ಕ್ಲಾಸ್ಗಳಿಗೆ ಸೇರ್ಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಮ್ಯಾಥ್ಸು, ಸೈನ್ಸನ್ನು ನಮಗೆ ಬಿಟ್ಬಿಡಿ. ನೀವು ಮಿಕ್ಕಿದ ಸಬ್ಜೆಕ್ಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಮ್ಯಾಥ್ಸು, ಸೈನ್ಸು ಪಾಸ್ ಆಗೋದು ಮತ್ತು ಅತಿ ಸುಲಭವಾಗಿ ಹೇಗೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಈಗಲೂ ಬಂದು ಜಾಯ್ನ್ ಆಗ್ಬೋದು. ಬನ್ನಿ ಮಕ್ಕಳ, ಈಗ SLC ಫಿಕ್ಸ್ ಟಾಪಿಕ್ ಎಲಿಮಿನೇಷನ್ ಮೆಥಡ್ ಪ್ರಶಾಂತ್ ಸರ್ ಜೊತೆಗೆ, ಅಂದರೆ ನನ್ನ ಜೊತೆಗೆ. ಇವಾಗ ಮೊದಲನೇ ಕ್ವಶನ್ನು ನೋಡಿ ಇಲ್ಲಿ. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. 2 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇದೆ. ಯಾವುದು ನೋಡಿ? 2x + y = 3, 4x - y = 9. ಈ ರೀತಿ 2 ಈಕ್ವೇಷನ್ಸ್ಗಳನ್ನು ಬರ್ಕೊತೀರ. ಮೊದಲನೇ ಸ್ಟೆಪ್ ನೋಡಿ, ಏನು ಮಾಡಬೇಕು? ಮೊದಲನೇ ಸ್ಟೆಪ್ಪು ಈಕ್ವೇಷನ್ 1, ಈಕ್ವೇಷನ್ 2, ಇದು ಮೊದಲನೇ ಸ್ಟೆಪ್ಪು. ನಂತರ ಏನು ಮಾಡಬೇಕು? ಚೆಕ್ ಮಾಡಿ 2 ಈಕ್ವೇಷನಲ್ಲಿ ಕಾಮನ್ ಇದೆಯಾ, ಯಾವುದಾದ್ರೂ y ಅಂತ ಮಾತ್ರ ಇದೆಯಾ ನೋಡ್ಕೊಳ್ಳಿ, ಅಥವಾ ಎಕ್ಸ್ ಅಂತ ಮಾತ್ರ ಇದೆಯಾ ನೋಡ್ಕೋಬೇಕು. ಅದನ್ನು ಇಲ್ಲಿ ನೋಡಿದಾಗ 2 ಈಕ್ವೇಷನ್ ನೋಡಿದಾಗ ನೋಡಿ, ಇಲ್ಲಿ y ಇದೆ, ಇಲ್ಲೂ ಕೂಡ y ಇದೆ. Here also it is y and here also it is y, but here it is plus sign, here it is minus sign. So what I can do it? ನಾನು ಏನು ಮಾಡ್ಬೋದು? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. I can cancel it off. ಅರ್ಥ ಆಯ್ತಾ? ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ 2 + 4 ಎಷ್ಟಾಗುತ್ತೆ? 2 + 4 6 x ಹಂಗೆ ಹಾಕೋತೀನಿ. ನೆಕ್ಸ್ಟು 3 + 9 12 ಅಂತ ಆಗತ್ತೆ. ನಂತರ x = 12 ನೋಡಿ. ಈ 6 ಎಲ್ಲೋಯ್ತು? ಇದು ಈ ಕಡೆ ಇಲ್ಲೇನೂ ಇಲ್ಲ ಅಂದರೆ ಮಲ್ಟಿಪ್ಲೈ ಅಂತ ಅರ್ಥ. ಈ 6 ಇಲ್ಲಿ ಕೆಳಗಡೆ ಹೋಗುತ್ತೆ, ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ದಟ್ ಈಸ್ ಓರೆ ಗುಣಾಕಾರ. ಇಲ್ಲಿ ಡಿವೈಡ್ ಬೈ 6. ಸೊ 1s 2s. ಸೊ x = 2 ಅಂತ ಆಯಿತು.
ಆಯಿತಾ. ನೆಕ್ಸ್ಟು ಏನು ಮಾಡಬೇಕು? ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಟ್ 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 substitute x is equal to or what? X is equal to 2 in equation 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆಯಿತಾ. 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4x ಮೈನಸ್ ವೈ ಇಸ್ ಈಕ್ವಲ್ ಟು 9. ಸೊ ಎಕ್ಸ್ ಜಾಗದಲ್ಲಿ 2 ಅನ್ನು ಹಾಕ್ತೀನಿ. ನೋಡಿ, ಎಕ್ಸ್ ಜಾಗದಲ್ಲಿ 2 ಅನ್ನು ಹಾಕ್ತೀನಿ. ಮೈನಸ್ ವೈ ಇಸ್ ಈಕ್ವಲ್ ಟು 9. 8 minus y is equal to 9. Minus y is equal to 9 minus 8. So minus y is equal to 1. 9ರಲ್ಲಿ 8 ಹೋದರೆ 1. ಸೊ ಇಲ್ಲಿ y is equal to ಏನಾಗುತ್ತೆ? ನೆಕ್ಸ್ಟು ಈ ಮೈನಸ್ಸು ಇಲ್ಲಿಗೆ ಡಿವೈಡ್ ಆಗುತ್ತೆ, ಇಲ್ಲಿ ಕೆಳಗಡೆ ಡಿವೈಡ್ ಆಗುತ್ತೆ, ಪ್ಲಸ್ ಇರುತ್ತೆ. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಏನಾಗುತ್ತೆ? ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಮೈನಸ್ ಅದನ್ನೇ ಮೈನಸ್ 1. ನೋಡಿ, y ಇಸ್ ಈಕ್ವಲ್ ಟು ಮೈನಸ್ 1. ಇದು ಇವಾಗ ಇಲ್ಲಿ ಬಂತ. ಎಕ್ಸ್ ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು ಮೈನಸ್ 1. ಆಯಿತು. ನಾನು ಮಾಡಿರೋದು ಹೆಂಗೆ ಕರೆಕ್ಟು? ನೀವು ಮಾಡಿರೋದು ಕರೆಕ್ಟಾ ತಪ್ಪಾ? ಹೆಂಗೆ ಗುರ್ತಿಸ್ಕೊಳ್ಳೋದು? ಈ ಎರಡು ಆನ್ಸರನ್ನು ಏನು ಮಾಡಬೇಕು? 2x ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಅಂತ ಬರ್ಕೊಂಡಿರ್ತಾರೆ. ಮೊದಲನೇ ಈಕ್ವೇಷನ್ನ ಬರ್ಕೊಂಡಿದ್ದೀನಿ. ಇಲ್ಲೇನು ಮಾಡಬೇಕಾಗತ್ತೆ ಅಂದರೆ 2 ಎಕ್ಸ್ ವ್ಯಾಲ್ಯೂ ಏನು 2 ಅಂತ ಇದೆ, ಪ್ಲಸ್ ವೈ ವ್ಯಾಲ್ಯೂ ಏನಿದೆ -1 ಅಂತ ಇದೆ. 2 ಇಂಟು 2 ಏನಾಗುತ್ತೆ? 4 ಅಂತ ಆಗತ್ತೆ. 4 ಆಮೇಲೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ 1 ಇಸ್ ಈಕ್ವಲ್ ಟು 3. ನೋಡಿ, ಏನಿದೆ ಇಲ್ಲಿ? 3 ಇದೆ. ಅಂದರೆ ನಾವು ಮಾಡಿರೋದು, ನಮಗೆ ಬಂದಿರೋಂಥ ಆನ್ಸರು ಕರೆಕ್ಟ್ ಅನ್ನೋದು ಗೊತ್ತಾಗತ್ತೆ. ಅರ್ಥ ಆಯ್ತಾ ಮಕ್ಕಳ? ಇದು ನೋಡಿ ಎಷ್ಟು ಸುಲಭವಾಗಿದೆ. ಖಂಡಿತವಾಗ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ನಿಮಗೆ ಬರುವಂಥ 38 ಪ್ರಶ್ನೆಗಳಲ್ಲಿ ಈ ಥರದ್ದು ಎಲಿಮಿನೇಷನ್ ಮೆಥಡ್ ಒಂದು ಗ್ಯಾರಂಟಿ. ಏನು? ವರ್ಜಿಸುವ ವಿಧಾನ. ಆಯಿತಾ? ವರ್ಜಿಸುವ ವಿಧಾನ. ಆಯಿತಾ? ನೆಕ್ಸ್ಟು ಎರಡನೇ ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ನೋಡಿ ಮಕ್ಕಳ, ಇಲ್ಲಿ ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. 2 ಈಕ್ವೇಷನ್ಸ್, 2 ಈಕ್ವೇಷನ್ಸ್. 10x plus 3y is equal to 75. Next, 6x minus 5y is equal to 11. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ನೋಡಿ 2 ಈಕ್ವೇಷನ್ನ ಫಸ್ಟ್ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಮೊದಲನೇ ಸ್ಟೆಪ್ ಏನು? 1 ಈಕ್ವೇಷನ್ 1, ಈಕ್ವೇಷನ್ 2. ಮತ್ತೆ ಈಕ್ವೇಷನ್ ಅಬ್ಸರ್ವ್ ಮಾಡಿ. ಕಾಮನ್ ಇದೆಯಾ ಏನಾದರೂ? ನೋಡ್ತಾ ಇದ್ದೀರಲ್ಲ, ಇಲ್ಲಿ 10x ಇದೆ, ಇಲ್ಲಿ 6x ಇದೆ, ಇಲ್ಲಿ 3y ಇದೆ, ಇಲ್ಲಿ 5y ಇದೆ. ಏನು ಕಾಮನ್ ಇಲ್ಲ. ಅವಾಗೇನು ಮಾಡಬೇಕಾಗತ್ತೆ? ಯಾವುದಾದ್ರೂ ಒಂದನ್ನು ಎಲಿಮಿನೇಟ್ ಮಾಡಲೇಬೇಕು. ನಾನು ಅದನ್ನು ಒಂದನ್ನು ಕ್ಯಾನ್ಸಲ್ ಮಾಡಲೇಬೇಕು, ಹೊಡೆದಾಕ್ಲೇಬೇಕು. ನಾನು ಏನು ಮಾಡ್ಬೋದು? ಇಲ್ಲಿ ನೋಡಿ, ಇದಕ್ಕೆ ಎಕ್ಸ್ಗೆ ಕೋಎಫಿಷಿಯಂಟ್ ಎಷ್ಟಿದೆ? ಇಲ್ಲಿ ಸಹಗುಣಕ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಎಷ್ಟಿದೆ? 6. ಆ 6ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಮತ್ತೆ ಇದಕ್ಕೆ ಏನಿದೆ ಕೋಎಫಿಷಿಯಂಟು? 10. ಆ 10ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಓಕೆ, ಈಗ ಆಯಿತು. ಈಗ ಮತ್ತೆ ಅದನ್ನು ನಾನೇನು ಮಾಡೋಣ? 10 ಇಂಟು 6 ಎಷ್ಟು? 60. 10 ಇಂಟು 6 60x ಪ್ಲಸ್ 3 ಇಂಟು 6 ಎಷ್ಟಾಗುತ್ತೆ? 18y. ಮತ್ತೆ 75 ಇಂಟು 6, 75 ಇಂಟು 6 ಆದಾಗ ಏನಾಗುತ್ತೆ? ಇಟ್ಸ್ 450, 450 ಆಗುತ್ತೆ. ಆಯಿತಾ? 450 ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ.
75 ಇಂಟು 6 ಎಷ್ಟು 6 5 30, ಆಮೇಲೆ 6 7 42 ಪ್ಲಸ್ 3 45. ಸೊ ಆಯಿತಾ, 450 ಹೆಂಗೆ ಬಂತು ಅಂತ ಗೊತ್ತಾಯಿತು. ನೆಕ್ಸ್ಟು 6 ಇಂಟು 10 ಏನಾಗುತ್ತೆ 60. 6 ಇಂಟು 10 60. ದೆನ್ 5 ಇಂಟು 10 -50. ಇಲ್ಲಿ ಮೈನಸ್ ಇರೋದ್ರೆ ಮೈನಸ್ ಬರಿತಾ ಇದ್ದೀನಿ ಅಷ್ಟೇ. 50 ಇಸ್ ಈಕ್ವಲ್ ಟು 11 ಇಂಟು 10 110. ಆಯಿತಾ, 110. ಈಗ ನೋಡಿ, ಇವಾಗ 2 ಪ್ಲಸ್ ಇದೆ ಆದರೆ ಸೇಮ್ ಇದೆ, ಆದರೆ ಅದು ಕ್ಯಾನ್ಸಲ್ ಆಗಿಬಿಡುತ್ತಾ? ಹಂಗೆ ಬಿಟ್ಬಿಟ್ರೆ ಇಲ್ಲ. ಅವಾಗ ಏನು ಮಾಡ್ಬೇಕು, ನಾನು ಸೈನನ್ನು ಸಪ್ರಾಕ್ಟ್ ಮಾಡಬೇಕು. ಸಪ್ರಾಕ್ಟ್ ಮಾಡೋದು ಅಂದರೆ ಸುಮ್ಮನೆ ಏನಿಲ್ಲ, ಸೈನ್ನ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇದು ಕೆಳಗಡೆದು ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ಮೈನಸ್ ಇದೆ ಪ್ಲಸ್ ಹಾಕ್ಕೊಳ್ಳಿ, ಇಲ್ಲಿ ಪ್ಲಸ್ ಇದೆ ಮೈನಸ್ ಹಾಕ್ಕೊಳ್ಳಿ. ಸೊ ಏನಾಗುತ್ತೆ, ಕ್ಯಾನ್ಸಲ್ಸ್. ದೆನ್ 18 ಪ್ಲಸ್ 50 ಎಷ್ಟಾಗುತ್ತೆ? 18 ಪ್ಲಸ್ 50 ವಿಲ್ ಬಿ ಈಕ್ವಲ್ ಟು 68. 68y ವಿಲ್ ಬಿ ಈಕ್ವಲ್ ಟು 340. 340 ಹೆಂಗೆ, 450ಅಲ್ಲಿ 110 ಹೋದರೆ ಎಷ್ಟಾಗುತ್ತೆ? 340. 340 ಅರ್ಥ ಆಯ್ತಲ್ಲ? ನೆಕ್ಸ್ಟು y ಇಸ್ ಈಕ್ವಲ್ ಟು 340 ಡಿವೈಡೆಡ್ ಬೈ 68. 68. ಈಗ ನೋಡಿ, 68ಅನ್ನು 300 ಇಲ್ಲಿ 340ಅನ್ನು 68ರಿಂದ ಭಾಗಿಸ್ಬೇಕು. ಯು ಹ್ಯಾವ್ ಟು ಡಿವೈಡ್ 340 ಬೈ 68. ಆಯಿತಾ, ಅದನ್ನು ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಒಂದು ಮೆಥಡ್ ಏನು ಅಂದರೆ, ನೋಡಿ ಆ ಥರ ಅಕೌಂಟ್ ಮಾಡಿ ನಿಮಗೆ ಇಲ್ಲಿ 68 ಟೇಬಲ್ ಗೊತ್ತಿರಬೇಕು. ಈ ಥರ ಅಕೌಂಟ್ ಮಾಡೋದಕ್ಕೆ ನಿಮಗೆ 68 ಟೇಬಲ್ ಕಷ್ಟ ಆಗುತ್ತೆ ಅಂದರೆ ಹಿಂಗೆ ಮಾಡ್ಕೊಳ್ಳಿ. 2 ಟೇಬಲಲ್ಲಿ 2 34s 2 170s. ಅರ್ಥ ಆಯ್ತಾ? ಆಮೇಲೆ 2 17s 2 85s. ಆಯಿತಾ? ಈಗ 17 1 17 5 ಎಷ್ಟಾಗತ್ತೆ? 5 ಅಂತ ಬರುತ್ತೆ. ಏನು ಬರುತ್ತೀಗ? y ಇಸ್ ಈಕ್ವಲ್ ಟು 5 ಅಂತ ಆಯಿತು. ಅರ್ಥ ಆಯ್ತಾ? y ಇಸ್ ಈಕ್ವಲ್ ಟು 5 ಅಂತ ಆಯಿತು. ನಂತರ ಏನು ಮಾಡಬೇಕು? ನಂತರ ನೋಡಿ, ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಏನು, y ಇಸ್ ಈಕ್ವಲ್ ಟು 5 ಅಂತ ಬಂದಿದೆ. 10x ಪ್ಲಸ್ 3y ಇಸ್ ಈಕ್ವಲ್ ಟು 75 ಅಂತಾನೆ ತಗೊಳ್ತೀನಿ. ಏನು, y ಇಸ್ ಈಕ್ವಲ್ ಟು 5 ಅಂತ ಬಂದಿದೆ. ಆಮೇಲೆ 10x ಪ್ಲಸ್ ಏನಿದೆ ಈಕ್ವೇಶನ್ನು, 10x ಪ್ಲಸ್ 3y ಇಸ್ ಈಕ್ವಲ್ ಟು 75. 10x ಪ್ಲಸ್ 3y ಇಸ್ ಈಕ್ವಲ್ ಟು 75. ಆಯಿತಾ? ಸಬ್ಸ್ಟಿಟ್ಯೂಟ್ ಏನು, ಸಬ್ಸ್ಟಿಟ್ಯೂಟ್ y ಇಸ್ ಈಕ್ವಲ್ ಟು 5 ಇನ್ ಈಕ್ವೇಶನ್ 1. ಈಕ್ವೇಶನ್ 1 ಬರ್ಕೊಂಡಿದ್ದೀನಿ. ನೆಕ್ಸ್ಟು 10x ಅಂತ ಬರೆದು ಪ್ಲಸ್ 3 ಇಂಟು 5 ಎಷ್ಟಾಗತ್ತೆ? 3 ಇಂಟು 5, ಇಲ್ಲಿ y ಜಾಗದಲ್ಲಿ 5 ಬರ್ದಿದ್ದೀನಿ, ಇಸ್ ಈಕ್ವಲ್ ಟು 75. 10x ಮತ್ತೆ ಪ್ಲಸ್ 3 5 ಎಷ್ಟು? 15 ಮಕ್ಕಳ. 15 ಇಸ್ ಈಕ್ವಲ್ ಟು 75. 10x ಇಸ್ ಈಕ್ವಲ್ ಟು 75. ಈ ಪ್ಲಸ್ 15 ಈ ಕಡೆ ಇರೋದನ್ನ ಈ ಕಡೆ ಹಾಕ್ತೀನಿ, ಮೈನಸ್ 15. 10x ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? 60. 75 15 ಹೋದರೆ 60 ಅಂತ ಬರುತ್ತೆ. x ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ 10 ಕ್ಯಾನ್ಸಲ್ ಆಗುತ್ತೆ, 6 ಅಂತ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೋಡಿ, x ಇಸ್ ಈಕ್ವಲ್ ಟು 6 ಅಂತ ಬರುತ್ತೆ. ಇದು ನಾವು ಮಾಡಿರೋದು ಕರೆಕ್ಟಾ ತಪ್ಪಾ ಅನ್ನೋದು ಗೊತ್ತಾಗಬೇಕಲ್ವಾ? ವೆರಿಫಿಕೇಶನ್ ಮಾಡ್ಕೋಬೇಕು. ನೋಡಿ, ನೀವು ಬರಿತಾ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ನೀವು ಹಂಗೆ ಟೆಸ್ಟ್ ಮಾಡ್ಬೋದು.
ಇವಾಗ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಏನು ಮಾಡಕ್ಕೆ ಹೋಗಬಾರ್ದು. ಹಾಗೆ ನೀವು ಟೆಸ್ಟ್ ಮಾಡ್ಕೊಳ್ಳೋದನ್ನೇ ಹೇಳ್ಕೊಡ್ತೀನಿ ನೋಡಿ. 10x ಪ್ಲಸ್ 3y ಅಂತ ಬರಿತೀನಿ ನೋಡಿ. 10x ಎಕ್ಸ್ ಜಾಗದಲ್ಲಿ ಏನಾಗ್ತೀನಿ, ಎಕ್ಸ್ ಜಾಗದಲ್ಲಿ 6 ಹಾಕ್ತೀನಿ. ಯಾಕೆ? ಎಕ್ಸ್ ವ್ಯಾಲ್ಯೂ 6 ಬಂದಿದೆ. ಪ್ಲಸ್ ವೈ ವ್ಯಾಲ್ಯೂ ಏನು ಬಂದಿದೆ, ಹಿಂದಿನ ಪೇಜಲ್ಲಿದೆ ನೋಡಿ. ಏನಿದೆ ಇಲ್ಲಿ? ವೈ 5 ಅಂತ ಬಂದಿದೆ. ಅದನ್ನು ಇಲ್ಲಿ ಹಾಕ್ತೀನಿ. ಈಗ 10 ಇಂಟು 6 ಏನು? 60. 3 ಇಂಟು 5 ಏನು? 15. 60 ಪ್ಲಸ್ 15 ಎಷ್ಟು? 75. ಇಲ್ಲಿ ಎಷ್ಟಿದೆ ಮಕ್ಕಳ? ಇಲ್ಲಿ ಎಷ್ಟಿದೆ? ಇಲ್ಲಿ 75. ಹಂಗಾದ್ರೆ ನಾವು ಮಾಡಿರೋದು ಕರೆಕ್ಟ್ ಅಂತ ಅರ್ಥ. ನಿಮಗೆ ಸ್ವಲ್ಪ ಮಾಡಿ ರೂಢಿ ಮಾಡಿಕೊಂಡ್ರೆ ಈ ಸ್ಟೆಪ್ಪನ್ನು ಎಗರಿಸ್ಬೋದು. ಹೇಗೆ ಅಂದರೆ ಇದನ್ನು ಮಾಡಬೇಕು ಅನ್ನೋದೇನಿಲ್ಲ, ಆದರೆ ನಿಮಗೆ ನಿಮ್ಮ ಇದಕ್ಕೋಸ್ಕರ ಕನ್ಫರ್ಮೇಷನ್ಗೋಸ್ಕರ ಮಾಡಿ ತಿಳ್ಕೊಂಡ್ರೆ ಒಳ್ಳೇದಲ್ವಾ. ನೋಡಿ, ನಿಮಗೆ ಬಂದಿರೋಂಥ 2 ವ್ಯಾಲ್ಯೂನ ಹಿಂಗೆ ಹಾಕೊಳ್ಳಿ. 10 ಇಂಟು 6 ಅಂದರೆ 60 ಆಗುತ್ತೆ. 3 ಇಂಟು 5 ಅಂದರೆ 15 ಆಗುತ್ತೆ. 60 ಪ್ಲಸ್ 15 75. ಈ ಥರ ನೀವು ತುಂಬ ಸಮ್ಗಳನ್ನು ಪ್ರಾಕ್ಟೀಸ್ ಮಾಡಿದಾಗ ಅದು ಖಂಡಿತವಾಗ್ಲೂ ಅದು ನಿಮಗೆ ಹಂಗೆ ಬರುತ್ತೆ. ಅರ್ಥ ಆಯ್ತಾ? ನೋಡಿ, ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಮಕ್ಕಳ. ಇಲ್ಲಿ ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್, ದಟ್ ಈಸ್ x ಪ್ಲಸ್ ವೈ is equal to 8, 2x minus y is equal to 1. equation 1, equation 2. ಫಸ್ಟ್ ಸ್ಟೆಪ್ ಅಲ್ವಾ? ಮೊದಲನೇ ಸ್ಟೆಪ್ ಅದು. ಎರಡನೇ ಸ್ಟೆಪ್ಪು ಚೆಕ್ ಮಾಡಿ. ಇವಾಗ ನೋಡಿ, ಯಾವುದಾದ್ರೂ ಸೇಮ್ ಇದೆಯಾ ಅಂತ ನೋಡಿ. ಎಸ್, ಸೇಮ್ ಇದೆ. ಎಲ್ಲಿದೆ ನೋಡಿ? ಇವೆರಡು ಸೇಮ್ ಇದೆ. ವೈ ಅಂತಲೇ ಇದೆ. ಇದು 2 ವೈ ಅಂತಲೇ ಬರುತ್ತೆ. ಆಯಿತಾ? 2 ವೈ. ಆದರೆ ಇಲ್ಲಿ ನೋಡಿ, ಇದು ಪ್ಲಸ್ ಇದೆ, ಇದೇನಿದೆ? ಮೈನಸ್ ಇದೆ. ನಾನು ಸೈನ್ ಚೇಂಜ್ ಮಾಡೋದೇ ಬೇಕಾಗಿಲ್ಲ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಈಗ ಇದನ್ನು ಆ್ಯಡ್ ಮಾಡ್ತೀನಿ. ಏನಾಗುತ್ತೆ? 3x is equal to 9. ಸೊ x is equal to 9/3. ನೋಡಿ, ನಾನು ಹೇಳಿದ್ದೆ ಇದು ಮಲ್ಟಿಪ್ಲಿಕೇಶನ್ ಅಂತ. ಅಡಿಷನ್ ಇದ್ದರೆ ಹಿಂಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದ್ದರೆ ಎರಡರ ಮಧ್ಯ ಅದನ್ನು ಓರೆ ಗುಣಾಕಾರ ಮಾಡಿಕೊಂಡು ಆ ಕಡೆಯ ಛೇದಕ್ಕೆ ತಗೊಂಬರ್ತೀವಿ, ಅಂಶದಲ್ಲಿದ್ದಂಥ ಛೇದಕ್ಕೆ ತಗೊಂಡು ಬರ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮಾಡೋಣ. ಇಲ್ಲೇನು ಈಗೇನಾಗುತ್ತೆ? 3 1s 3 3s x is equal to 3 ಅಂತ ಆಯಿತು. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟು ಸಬ್ಸ್ಟಿಟ್ಯೂಟ್ ಅಂದರೆ ಎಕ್ಸ್ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಇನ್ ಈಕ್ವೇಷನ್ 1. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3 ಎಂದು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ವೈನ ಬೆಲೆ ನಮಗೆ ದೊರೆಯುತ್ತದೆ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಎಕ್ಸ್ ವ್ಯಾಲ್ಯೂ ಏನಿದೆ? 3 ಪ್ಲಸ್ ವೈ ಇಸ್ ಈಕ್ವಲ್ ಟು 8. ವೈ ಇಸ್ ಈಕ್ವಲ್ ಟು 8 ಮೈನಸ್ 3. ವೈ ಇಸ್ ಈಕ್ವಲ್ ಟು 5. ನೋಡಿ, ನಾನು ಇವಾಗ ನನಗೆ ಆನ್ಸರ್ ಬಂದಿರೋದು ಕರೆಕ್ಟಾ ಇಲ್ವ ಅಂತ ಹೆಂಗೆ ಮಾಡ್ತೀರಾ ನೀವೀಗ ನೋಡಿ. ಈಗ ಎಕ್ಸ್ನ ವ್ಯಾಲ್ಯೂ ಇಲ್ಲಿಗೆ ಹಾಕ್ತೀನಿ ನೋಡಿ. ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಹಾಕಿದಾಗ ಏನಾಗುತ್ತೆ? ಎಕ್ಸ್ ವ್ಯಾಲ್ಯೂ 3 ಪ್ಲಸ್ ವೈ ವ್ಯಾಲ್ಯೂ ಎಷ್ಟು? 5. 3 ಪ್ಲಸ್ 5 ಎಷ್ಟು? 8. ನೋಡಿ, ನಾನು ಏನು ಅಲ್ಲಿ ಇನ್ನೊಂದ್ಸಲಿ ಬರೆದು ನಾನು ಮಾಡಲಿಲ್ಲ. ಸುಮಾರು ಸಮಗಳನ್ನು ನೀವು ಸಾಲ್ವ್ ಮಾಡಿದಾಗ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಸುಲಭವಾಗಿ ಮಾಡ್ಬೋದು. ನೋಡಿ ಮಕ್ಕಳ, ಇದೇ ರೀತಿ ಪ್ರತಿದಿನ ಒಂದು ವಿಡಿಯೋಗಳ ಥರ 20ರಿಂದ 25 ದಿನಗಳ ಕಾಲ ಬರ್ತದೆ. ನೀವು ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, 50 ಮಾರ್ಕ್ಸನ್ನು ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಡೌಟನ್ನು ಇಟ್ಕೋಬೇಡಿ. ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಲೇಬೇಕು. ಮ್ಯಾಥಮೆಟಿಕ್ಸ್ ಅನ್ನೋದು ಪ್ರಾಕ್ಟೀಸ್ ಸಬ್ಜೆಕ್ಟು. ನೀವು ದಿನ ಇದನ್ನು ಬರಿತಾ ಇದು ಮಾಡಿಬಿಟ್ರೆ
ಏನು ನಿಮಗೆ ಕಷ್ಟ ಆಗೋದಿಲ್ಲ. ನಮ್ಮ ಜೊತೆಗೆ ಕಲ್ತ್ಕೊಂಡು ಹೋಗ್ತೀರಾ. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಬೇರೆಯವ್ರಿಗೂ ಶೇರ್ ಮಾಡಿ, ವ್ಯೂಸನ್ನು ವ್ಯೂಸನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತು ನಮ್ಮ ಬೆಳ್ಳೂರು ಕ್ರಾಸಲ್ಲೂ ಮತ್ತು ಬೆಂಗಳೂರಲ್ಲೂ ಎರಡರಲ್ಲೂ ಕೂಡ ರಿವಿಷನ್ ಕ್ಲಾಸ್ ಅಂತ ಶುರು ಮಾಡಿದ್ದೀವಿ. ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಕೂಡ ಬಂದು ನೀವು ಇದು ಮಾಡ್ಬೋದು. ಮತ್ತು ಆಫ್ಲೈನ್ಗೆ ಬೆಳ್ಳೂರು ಕ್ರಾಸಲ್ಲಿ ಅಂದರೆ ನಾಗಮಂಗಲ ತಾಲೂಕಲ್ಲಿ ಯಾರು ಇರ್ತೀರೋ ಅವರು ಅಲ್ಲಿಗೆ ಬರ್ಬೋದು, ಹತ್ರ ಅನ್ಸೋದು ಅಲ್ಲಿಗೆ ಬರ್ಬೋದು. ಮತ್ತು ಬೆಂಗಳೂರಲ್ಲಿ ವಿಜಯನಗರಲ್ಲಿರುತ್ತೆ, ನೀವು ಬಂದು ಜಾಯ್ನ್ ಆಗ್ಬೋದು. ರಿವಿಷನ್ ಕ್ಲಾಸ್ ಅಂತ ನಡೆಯುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕೂಡ ಇರುತ್ತೆ. ಆನ್ಲೈನಲ್ಲಿ ಯಾರು ಬರೋಕ್ಕಾಗೋದಿಲ್ವೋ ಅವರು ಆನ್ಲೈನ್ಗಳಿಗೆ ಹೋಗ್ಬೋದು. ನಮ್ಮ ಹತ್ರ ಪ್ರತಿದಿನ ಎಕ್ಸಾಮು ಮುಗಿಯೋವರೆಗೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಆಯಿತಾ? ಮತ್ತು ಸಮ್ಮರ್ ವೆಕೇಷನಲ್ಲಿ 9th 10th ಹೋಗೋವಂಥವ್ರಿಗೆ 9th 10th 10th ಹೋಗೋಕ್ಕಿಂತ ಮುಂಚೆನೇ 50 ದಿನಗಳ ಕಾಲ, ಅಂದರೆ ಏಪ್ರಿಲ್ 5ನೇ ತಾರೀಕಿಂದ ಮೇ 31ನೇ ತಾರೀಕುವರೆಗೂ ನಾವು ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾಯಿದ್ದೀವಿ. ಆ ಕ್ರ್ಯಾಶ್ ಕೋರ್ಸಲ್ಲಿ ಮ್ಯಾಥ್ಸು, ಸೈನ್ಸು, ಸೋಷಲ್ಲು ಫುಲ್ ಮಾಡ್ತೀವಿ. ಮತ್ತು ಕನ್ನಡ, ಇಂಗ್ಲೀಷ್, ಹಿಂದಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಇದನ್ನು ಗ್ರಾಮರನ್ನು ಕವರ್ ಮಾಡಿ ಕೊಡ್ತೀವಿ. ಅಲಾಂಗ್ ವಿತ್ ನೋಟ್ಸನ್ನು ಒಳ್ಳೆ ನೋಟ್ಸನ್ನು ಕೊಡ್ತೀವಿ. ಮತ್ತು ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತೀವಿ. ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ನಿಮಗೆ ಕೊಡ್ತೀವಿ. ನಿಮಗೆ ಯಾವುದೇ ರೀತಿಯಾದ ಭಯ ಇರಲ್ಲ 10th. ಅಂದರೆ ನೀವು 10th ಹೋಗಿ ಅಲ್ಲಿ ಕಲಿಯೋದಕ್ಕಿಂತ ಮುಂಚೆನೇ ಇಲ್ಲಿ ಕಲ್ತ್ಕೊಂಡೋಗಿ ಅಲ್ಲೂ ಕಲಿತಾಗ ತುಂಬ ಬೇಗ ನೀವು ಅರ್ಥ ಮಾಡ್ಕೋಬೋದು, ಒಳ್ಳೆ ರಿಸಲ್ಟನ್ನು ತರ್ಬೋದು. ಧನ್ಯವಾದ ಮಕ್ಕಳು.